ಹಾಯ್ ಎವ್ರಿವಾನ್, ವೆಲ್ಕಮ್ ಟು ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ತುಂಬ ಸ್ಪೆಷಲ್ ಬಿಕಾಸ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರಿಲೇಟೆಡ್ ಆಗಿ ಮಾಡ್ತಿರುವಂತಹ ಮೊದಲನೇ ವ್ಲಾಗ್ ಇದು. ನಾನು ಒಂದು VA ಆಗಿರೋದ್ರಿಂದ, VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರೋದ್ರಿಂದ ನನಗೆ ತುಂಬ ಜನ ಪರ್ಸ್ನಲಿ ಕೇಳ್ತಾರೆ ಅಥವಾ ಮೆಸೇಜ್ ಕಳಿಸ್ತಿ ಕೇಳ್ತಾರೆ. ಅಂದರೆ ಎಕ್ಸಾಮ್ ಥ್ರೂ ಸೆಲೆಕ್ಟೆಡ್ ಆಗಿರೋದ್ರಲ್ಲಿ ನಾನು ಒಬ್ಳಾಗಿರೋದ್ರಿಂದ ಲಾಸ್ಟ್ ಇಯರ್ ಅಂದ್ರೆ 2024 ಅಲ್ಲಿ ಒಂದೇ ಸಲ VA ಬೋರ್ಡ್ ಎಕ್ಸಾಮ್ಸ್ ನಡೆದಿರೋದು. ಮುಂಚೆ ಎಲ್ಲ PUC ಮಾರ್ಕ್ಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ರು. ಸೊ ಕೊರೋನಾ ಬಂದಾಗಿಂದ ಏನ್ ಮಾಡೋದು ಅಂತ ಹೇಳಿದ್ರೆ, ಮಾರ್ಕ್ಸ್ ಎಲ್ಲಾದ್ರೂ ಜಾಸ್ತಿ ಬರ್ತಿದೆ ಅಂತ ಹೇಳಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಡಿಸೈಡ್ ಮಾಡಿ ಎಕ್ಸಾಮ್ಸ್ ಥ್ರೂ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ನಾನು ಒಬ್ಳು. ಹಂಗಾಗಿ ನಂಗೆ ತುಂಬಾ ಜನ ನೀವು ಏನ್ ಓದಿದ್ರಿ, ಏನ್ ಪ್ರಿಪೇರ್ ಆಗ್ತಿದ್ರಿ, ಹೇಳಿ ಅಂತ ಹೇಳಿ ತುಂಬಾ ಮೆಸೇಜಸ್ ಬಂದಿತ್ತು. ತುಂಬಾ ಗೊತ್ತಿರೋ ನಮ್ಮ ಆಫೀಸಲ್ಲಿ ಅಥವಾ ಆಚೆ ಸಿಕ್ತಾಗೆಲ್ಲ ನನಗೆ ಕೇಳ್ತಾ ಇರ್ತಿದ್ರು. ಅದಕ್ಕೆ ನಾನು ಅದನ್ನೆಲ್ಲ ಒಂದು ಸಾಲ್ವ್ ಮಾಡಕ್ಕೆ ಒಂದು ಬ್ಲಾಗ್ ತರ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಅಲ್ಲಿ ನಿಮ್ಗೆ ನಾನು VA ಓದಿ ಸಿಲೆಬಸ್ ನ ಡಿಕೋಡ್ ಮಾಡ್ತಾ ಹೋಗ್ತೀನಿ, ಏನೇನು ಓದ್ಬೇಕು ಅಂತ ಹೇಳ್ತಾ ಹೋಗ್ತೀನಿ, ಏನೇನು ರೆಫರ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ನಾನು ಸ್ವಲ್ಪ ಸಿಲೆಬಸ್ ಏನಿದೆ ಅದನ್ನ ತಗೊಂಡಿದ್ದೀನಿ. ಫಸ್ಟ್ನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಎಕ್ಸಾಮ್ಸ್ ನ ಕಾಲ್ ಆದಾಗಲೇ ನೋಟಿಫಿಕೇಶನ್ ಅಂತ ಬಿಡ್ತಾರೆ, ವಿವರವಾದ ಅಧಿಸೂಚನೆ ಅಂತ ಹೇಳಿ ಬಿಡ್ತಾರೆ. KE ಅವರಾಗ್ಲಿ KPSC ಅವರಾಗ್ಲಿ ಯಾರೇ ಮಾಡೋದು ಬಿಡ್ತಾರೆ, ಅದನ್ನ ನೀಟಾಗಿ ಓದ್ಬೇಕು. ಎವ್ರಿ ಪಾಯಿಂಟ್ ಬೈ ಪಾಯಿಂಟ್ ಓದ್ಬೇಕು. ಅದರಲ್ಲಿ ಎಲಿಜಿಬಿಲಿಟಿ ಇರುತ್ತೆ, ಯಾವ ವಿದ್ಯಾರ್ಹತೆ ಇರಬೇಕು, ಯಾವುದು ಏಜ್ ಲಿಮಿಟ್ ಏನಿರುತ್ತೆ, ಅಥವಾ ಕಾಸ್ಟ್ ಯಾವ್ದಿದ್ರೆ ನಿಮ್ಗೆ ರಿಸರ್ವೇಶನ್ಸ್ ಇರುತ್ತೆ ಅಂತ ಇರುತ್ತೆ. ಅದನ್ನ ಫಸ್ಟ್ ನೀಟಾಗಿ ಓದ್ಕೋಬೇಕು. ಅದೆಲ್ಲ ತಿಳ್ಕೊಬೇಕು ಅಂದ್ರೆ ನೀವು ನೋಟಿಫಿಕೇಶನ್ ಓದ್ಕೋಬೇಕು. ನಾನು ಆಕ್ಚುಲಿ VAOಗೆ ಅಪ್ಲೈ ಮಾಡಕ್ಕೆ ಡಿಸ್ಟ್ರಿಕ್ಟ್ ನ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಬೇಕು ಅಂತ ವ್ಲಾಗ್ ಮಾಡೋಣ ಅನ್ಕೊಂಡೆ. ಬಟ್ ಫಾರ್ಚುನೇಟ್ಲಿ ಅದಾಗಲಿಲ್ಲ. ಲಾಸ್ಟ್ ಡೇಟ್ ಆಲ್ರೆಡಿ ಇವತ್ತೇ 20th ಆಗಿರೋದ್ರಿಂದ ಇವಾಗ ಅದ್ ಮಾಡಿದ್ರೆ ಯೂಸ್ ಆಗಲ್ಲ ಅಂತ ಹೇಳಿ ಅದನ್ನ ಸ್ಕಿಪ್ ಮಾಡಿ ಸಿಲೆಬಸ್ ನ ಡಿಕೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಹುದ್ದೆಗಳ ವರ್ಗೀಕರಣ ಅಂತ ಹೇಳಿ ಕೊಡ್ತಾರೆ. ಅಪ್ಲೈ ನೋಟಿಫಿಕೇಶನ್ ಬಿಟ್ಟಾಗ ಅಥವಾ ಸ್ವಲ್ಪ ದಿನ ಬಿಡ್ತಾರೆ. ಈ ಹುದ್ದೆಗಳ ವರ್ಗೀಕರಣ ಅಂತಂದ್ರೆ ಏನಪ್ಪಾ ಅಂದ್ರೆ, ಇವಾಗ ಸಪೋಸ್ VA ಒಂದು 50 ಜಾಬ್ಸ್ ಇದೆಯಪ್ಪ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ಅದ್ರಲ್ಲಿ 50 ಜಾಬ್ಸ್ ಅಲ್ಲಿ ನೀವು ಕಾಂಪಿಟೇಷನ್ ಕೊಡಕ್ ಆಗೋದಿಲ್ಲ. ಕ್ಯಾಟಗರಿ ವೈಸ್ ಕೊಡ್ತಾ ಹೋಗ್ತಾರೆ. ಇವಾಗ SC ಅವ್ರಿಗಿಷ್ಟು, ST ಅವ್ರಿಗಿಷ್ಟು, ಮತ್ತೆ SC ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳಾ ಅಭ್ಯರ್ಥಿ ಇಷ್ಟು, ಗ್ರಾಮೀಣ ಅಭ್ಯರ್ಥಿ, ರೂರಲ್ ಇದ್ರೆ ಇಷ್ಟು ಪೋಸ್ಟ್, ಕನ್ನಡ ಮೀಡಿಯಂ ಇದ್ರೆ ಇಷ್ಟು ಪೋಸ್ಟ್, ಈ ತರ ಕೊಡ್ತಾ ಹೋಗ್ತಾರೆ. ಸೊ ನಾವು ಯಾವಾಗ್ಲೂ ನಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇರುತ್ತೆ ನಾವು ಅದ್ರಲ್ಲಿ ಫೈಟ್ ಮಾಡ್ತಾ ಇರ್ತೀವಿ. 50 ಪೋಸ್ಟ್ ಇತ್ತು ಅಂದ್ರೆ ನಾವು 50ಕ್ಕೂ ಕಾಂಪಿಟೇಷನ್ ಕೊಡಕ್ ಆಗೋದಿಲ್ಲ. ಇದು ಈ ವಿವರವಾದ ವರ್ಗೀಕರಣನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕು, ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಾದ್ರೂ. ಇದು ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ VAO ಸಿಲೆಬಸ್ ನಾನು ಡಿಕೋಡ್ ಮಾಡ್ತಾ ಹೋಗ್ತೀನಿ ಅಲ್ಲ, ಇದಕ್ಕಿಂತ ಮುಂಚೆ ನಿಮ್ಗೆ ನಾನು ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಏನ್ ಡಿಸ್ಕ್ಲೈಮರ್ ಅಪ್ಪ ಅಂತ ಹೇಳಿದ್ರೆ, ನಾನು VAO ಆಗಿ ಸೆಲೆಕ್ಟ್ ಆಗೋದಕ್ಕೆ ನಾನು VAO ಎಕ್ಸಾಮ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಪ್ರಿಪೇರ್ ಆಗ್ತಿರ್ಲಿಲ್ಲ. ಒಂದಿತ್ತು. ಎರಡನೇದು, ನಾನು ಕೋಚಿಂಗ್ ತಗೊಂಡಿದ್ದೀನಿ. ನಾನು 1.5 ವರ್ಷ ಬೆಂಗಳೂರಲ್ಲಿ ಎವ್ರಿ ಡೇ ಮಾರ್ನಿಂಗ್ 7 to ಈವ್ನಿಂಗ್ 8:30 ಮಧ್ಯ 3 hours ಗ್ಯಾಪ್ ಇರ್ತಿತ್ತು. ನಮ್ಗೆ 3 hours ಕ್ಲಾಸು, 4 ಕ್ಲಾಸಸ್ ಇರ್ತಿತ್ತು. ಆ 4 ಅಲ್ಲಿ 3 ಕ್ಲಾಸಸ್ ಆಗ್ತಿದ್ರು. ಒಂದು ಅದೇನು ಸ್ಲಾಟ್ ಇದೆ ಅದನ್ನ ಮಾತ್ರ ಫ್ರೀ ಬಿಡ್ತಿದ್ದು. ಸೊ ಎವ್ರಿ ಡೇ 1.5 year ನಾನು ಕೋಚಿಂಗ್ ತಗೊಂಡಿದ್ದೀನಿ. ನಾನು ಇನ್ಫ್ಯಾಕ್ಟ್ UPSC ಎಕ್ಸಾಮ್ಸ್ ಗೆ ಕೋಚಿಂಗ್ ತಗೊಂಡು ಅವ್ರೇನು ರೆಫರೆನ್ಸ್ ಬುಕ್ ಕೊಡ್ತಿದ್ರು ಅದನ್ನ ರೆಫರ್ ಮಾಡಿದ್ದೀನಿ. ಸೊ ನಾನು ಪರ್ಟಿಕ್ಯುಲರ್ ಆಗಿ VAಗೆ ಅಂತಾನೆ ಓದಿಲ್ಲ. ಈಗಲೂ ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಹೋಗ್ತೀನಿ ಅದೆಲ್ಲ ನಾನು ಅಡಾಪ್ಟ್ ಮಾಡ್ಕೊಂಡು ಅಥವಾ ನಾನು ಫಾಲೋ ಮಾಡಿರುವಂತ ಮೆಥಡ್ಸ್, ಅದು ನಿಮಗೂ ಫಾಲೋ ಆಗುತ್ತೆ ಅಥವಾ ನೀವು ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾನು ಮೆಂಟೋರು ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಾನೇನ್ ಮಾಡಿದೀನಿ ಅದನ್ನ ನಿಮಗೆ ತಲುಪಿಸುವಂತ ಪ್ರಯತ್ನ ಇದೆ ಅಷ್ಟೇ. ಸೊ ಫಸ್ಟ್ ಏನು ಅಂತ ಹೇಳಿದ್ರೆ, ಸಿಲೆಬಸ್ ತಗೊಂಡಿದ್ದೀವಿ. ಸಿಲೆಬಸ್ ಅಲ್ಲಿ ಏನಿರುತ್ತೆ ಅಂದ್ರೆ 2 ಪೇಪರ್ ಇದೆ. ನೀವೀಗ ಆಲ್ರೆಡಿ ನೋಡಿದ್ರೆ, ಅಟ್ಲೀಸ್ಟ್ ಸೀರಿಯಸ್ ಆಸ್ಪಿರೆಂಟ್ಸ್ ಆಗಿದ್ರೆ ಇದರಲ್ಲಿ ಹೋಪ್ ನೀವು ಸಿಲೆಬಸ್ ನೋಡಿರ್ತೀರಾ ಅಂತ. 2 ಪೇಪರ್ ಇದೆ. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಂವಹನ ಪತ್ರಿಕೆ ಅಥವಾ ಪತ್ರಿಕೆ 2 ಅಂತ ಹೇಳಿ ಕರೀತಾರೆ. ನಾನು ಪತ್ರಿಕೆ 2 ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪತ್ರಿಕೆ 1 ಏನಿದೆ ಸಾಮಾನ್ಯ ಜ್ಞಾನ, ಇಟ್ ಈಸ್ ಟೂ ಹ್ಯೂಜ್. ಅಂದ್ರೆ ನಾವು ಏನಂತ ಕರೀತಾರೆ ಅಂದ್ರೆ, ಇಟ್ ಕವರ್ಸ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ಸನ್. ಏನೇ ಆದ್ರೂ ಕೇಳ್ಬೋದು ಅವರು, ಯಾವ್ದಕ್ಕಾದ್ರೂ ಅದನ್ನ ಲಿಂಕ್ ಮಾಡ್ಬಿಡ್ಬೋದು. ಅದಕ್ಕೆ ನೀವು ಅದಕ್ಕೆ 90 ಕ್ವೆಶ್ಚನ್ ಪ್ರಿಪೇರ್ ಆಗಿರ್ತೀವಿ ಅನ್ನೋಕ್ಕಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಬಟ್ ಪೇಪರ್ 2 ಆ ತರ ಅಲ್ಲ.
ಪೇಪರ್ 2 ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 3 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡದಲ್ಲಿ 35 ಕ್ವಶನ್ಸ್, ಸಾಮಾನ್ಯ ಇಂಗ್ಲಿಷ್ ಅಲ್ಲಿ 35 ಕ್ವಶನ್ಸ್, ಕಂಪ್ಯೂಟರ್ ಜ್ಞಾನದಲ್ಲಿ 30 ಕ್ವಶನ್ಸ್. ಸಾಮಾನ್ಯ ಕನ್ನಡ ಏನಿದೆ ಪ್ಯೂರ್ಲಿ ಕನ್ನಡದಲ್ಲೇ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಪ್ಯೂರ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಮಾತ್ರ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ. ನಾರ್ಮಲಿ ಇಂಗ್ಲಿಷ್ ನ ಪ್ರಿಫರ್ ಮಾಡಬೇಕು ಕಂಪ್ಯೂಟರ್ ಜ್ಞಾನದಲ್ಲಿ. ಮತ್ತೆ ಇನ್ನೊಂದು ನಾನು ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ನಾನು ರೆಫರ್ ಮಾಡೋ ಬುಕ್ಸ್ ಕೂಡ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಆಥರ್ಸ್ ನಮಗೆ ಕನ್ನಡ ಆಥರ್ಸ್ ಇಷ್ಟು ಗೊತ್ತಿಲ್ಲ, ಆಯ್ತಾ. ಈಗ ಮತ್ತೆ ಬ್ಯಾಕ್ ಟು ಪೇಪರ್ 2 ಸಿಲೆಬಸ್ ಬಂದ್ವಿ ಅಂತ ಹೇಳಿದ್ರೆ, ಸಾಮಾನ್ಯ ಕನ್ನಡದಲ್ಲಿ ನಾರ್ಮಲಿ ಕನ್ನಡ ವ್ಯಾಕರಣ ಅಥವಾ ಕವಿಗಳ ಬಗ್ಗೆ ಅಥವಾ ಪ್ರಶಸ್ತಿಗಳ ಬಗ್ಗೆ ಇರುತ್ತೆ. ನಾನು ಇದಕ್ಕೆ ಯಾವ ಬುಕ್ ರೆಫರ್ ಮಾಡಿದ್ದೆ ಅಂದ್ರೆ KV ಸುರೇಶ್ ಅವರ ಕನ್ನಡ ವ್ಯಾಕರಣ ಬುಕ್ ನ ರೆಫರ್ ಮಾಡಿದ್ದೆ. ಎಲ್ಲರಿಗೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾನು KV ಸುರೇಶ್ ಅವರ ಸಾಮಾನ್ಯ ಕನ್ನಡ ಪುಸ್ತಕನ ಓದಿದ್ದೆ. ಇದ್ರಲ್ಲಿ ಇರೋದೇ ಬರುತ್ತೆ ಅಥವಾ ಇದ್ರಲ್ಲಿ ಇರೋದೇ ಬರಲ್ಲ ಆ ತರ ಇಲ್ಲ. ಸ್ವಲ್ಪ ಕ್ವಶನ್ಸ್ ಬರುತ್ತೆ, ಸ್ವಲ್ಪ ಕ್ವಶನ್ಸ್ ಔಟ್ ಆಫ್ ಇದು ಬರಬಹುದು ಒಂದು. ಇನ್ನೊಂದು, ನಾನು UPSC ಎಕ್ಸಾಮ್ ಅಲ್ಲಿ ಆಪ್ಷನಲ್ ಒಂದು ಕನ್ನಡ ಲಿಟ್ರೇಚರ್ ಆಗಿರೋದ್ರಿಂದ ನನ್ಗೆ ಅದ್ರದ್ದು ಕೂಡ ಇಲ್ಲಿಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ ಬಂದ್ರೆ ನಂಗೆ ಅದ್ರಿಂದನೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ನಾನು ಈ ಬುಕ್ ನ ರೆಫರ್ ಮಾಡಿರೋದು. ಕಂಪ್ಲೀಟ್ ಬುಕ್ ಓದಿದೀನಿ. ಪ್ರತಿ ಎಕ್ಸಾಮ್ ಹಿಂದೆನೂ 2-3 ಸಲ ರಿವಿಷನ್ ಮಾಡ್ತಿರ್ತೀನಿ. ಫುಲ್ ಬುಕ್ನು ಓದಿದೀನಿ. ನನ್ನ ಸಂಧಿಗಳು ಅರ್ಥ ಆಗಲ್ಲ, ಸಂಧಿಗಳು ಬಿಡಬಹುದಾ, ಸಮಾಸಗಳು ನನ್ಗೆ ಅರ್ಥ ಆಗಲ್ಲ, ಅಲಂಕಾರಗಳು ನನ್ಗೆ ಅರ್ಥ ಆಗಲ್ಲ, ಈ ತರ ನಿಮ್ಗೆ ಯಾವ ಆಪ್ಷನ್ ಇರಲ್ಲ. ನೀವೊಬ್ರು ಸೀರಿಯಸ್ ಆಸ್ಪಿರೆಂಟ್ಸ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ, ನೀವು ಅದನ್ನೇ ಕ್ಲೀನ್ ಆಗಿ ಥರೋ ಆಗಿ ಓದ್ಕೋಬೇಕು. ಯಾವ್ದನ್ನು ಸ್ಕಿಪ್ ಮಾಡಕ್ ಆಗಲ್ಲ. ನೀವು ಸ್ಕಿಪ್ ಮಾಡೋಷ್ಟು ನಿಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ, ಯಾಕಂದ್ರೆ 1 ಕ್ವೆಶನ್ಸ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಮಾನ್ಯ ಕನ್ನಡ ಆದ್ಮೇಲೆ ಸಾಮಾನ್ಯ ಇಂಗ್ಲಿಷ್ಗೆ ನಾನು ಓದಿರೋಂಥದ್ದು ಇದು ಜನರಲ್ ಇಂಗ್ಲಿಷ್ ಮಾವಲಿ ಪಬ್ಲಿಕೇಶನ್ಸ್ ಅವ್ರದ್ದು. ಸರ್ದು ಕ್ಲಾಸಸ್ ಇದೆ, ಬಟ್ ನಾನು ಕ್ಲಾಸಸ್ ತಗೊಂಡಿರ್ಲಿಲ್ಲ. ನನ್ಗಿದು ಅರ್ಥ ಆಗುತ್ತೆ ಓದಿದ್ರೆ, ನಾನು ಹಂಗಾಗಿ ಇದನ್ನ ರೆಫರ್ ಮಾಡಿದ್ದೆ. ಇದನ್ನು ಅಷ್ಟೇ ನಾನು ಕಂಪ್ಲೀಟ್ ಬುಕ್ ನ ಓದಿದ್ದೀನಿ, ಕಂಪ್ಲೀಟ್ ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಪ್ಲಸ್ ನನ್ನ ನೆಕ್ಸ್ಟ್ ಎಕ್ಸಾಮ್ಸ್ ಯಾವ್ದಾದ್ರು ನಾನು ತಗೋತೀನಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಂದು 2-3 ರಿವಿಷನ್ ಆದ್ಮೇಲೆ ನಾನು ಎಕ್ಸಾಮ್ಗೆ ಹೋಗೋದು ಜನರಲ್ ಇಂಗ್ಲಿಷ್. ಅದಾದ್ಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಏನ್ ಬರುತ್ತೆ, ಕಂಪ್ಯೂಟರ್ ಜ್ಞಾನದಲ್ಲಿ ನಾನು MSc ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಬೇಸಿಕ್ಸ್ ನನಗೆ ಹೋಲ್ಡ್ ಇದೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಬಂದ್ರೆ ನನಗೆ ಕಂಪ್ಲೀಟ್ ಹೋಲ್ಡ್ ಇದೆ. C++, ಜಾವಾ ಇದು ಇಷ್ಟೇ ಬೇಸಿಕ್ಸ್ ಕೇಳೋದವರು. ಅದರಲ್ಲೂ ನನಗೆ PHP, ಪೈಥಾನ್ ಇದರದೆಲ್ಲ ನನಗೆ ಬೇಸಿಕ್ಸ್ ತುಂಬಾ ಚೆನ್ನಾಗಿ ಹೋಲ್ಡ್ ಇದೆ. ನಾನು ಪ್ಲಸ್ ಟೀಚಿಂಗ್ ಮಾಡಿರೋದ್ರಿಂದ ನಾನು ಅದನ್ನ ಫುಲ್ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನಾನು ಇರ್ಲಿ ಅಂತ ಹೇಳಿ ನನಗೆ MS ವರ್ಡ್ PPTನೂ ಅಷ್ಟೇನೆ. MS ವರ್ಡ್, ಎಕ್ಸೆಲ್, PPT ಇದೆಲ್ಲ ನಾನು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕ್ಲಾಸ್ ಮಾಡ್ತಿರೋದ್ರಿಂದ ನನಗೆ ಅದ್ರ ಮೇಲೂ ತುಂಬಾ ಚೆನ್ನಾಗಿ ಹೋಲ್ಡ್ ಇದೆ. ನುಡಿ ಅಂತೂ ನಾನು ಎವ್ರಿಡೇ ಯೂಸ್ ಮಾಡ್ತಿರ್ತೀನಿ, ಹಂಗಾಗಿ ಅದ್ರಲ್ಲೂ ನನಗೆ ಹೋಲ್ಡ್ ಇದೆ. ಡೇಟಾಬೇಸ್ ಅಷ್ಟೇನೆ, ಡೇಟಾಬೇಸ್ ಆಗಿರ್ಬಹುದು, ಇನ್ನೊಂದು SQL ಸಮಥಿಂಗ್ ಕ್ವಶನ್ಸ್ ಕೇಳಿದ್ರು ನಮಗೆ ಅದಾಗಿರ್ಬಹುದು, ಇಂಟರ್ನೆಟ್ ರಿಲೇಟೆಡ್ ಇರಬಹುದು, ನನ್ಗೊಂದು ಸ್ವಲ್ಪ ನಾಲೆಡ್ಜ್ ಇದೆ ಬೇಸಿಕ್ಸ್. ಅದ್ರ ಮೇಲೆ ಅಡ್ವಾನ್ಸ್ ಕ್ವಶನ್ಸ್ ನಂಗೆ ಸಾಲ್ವ್ ಮಾಡೋಷ್ಟು ಕೆಪಾಬಿಲಿಟಿ ಇದೆ. ಬಟ್ ಸ್ಟಿಲ್ ಇಲ್ಲಿ ರಿವಿಷನ್ಸ್ ಬೇಕಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ DA ಗೌತಮ್ ಸರ್ ಅವ್ರದ್ದು ಕಂಪ್ಯೂಟರ್ ನಾಲೆಡ್ಜ್ ಬುಕ್ ನ ರೆಫರ್ ಮಾಡಿದೀನಿ ಕಂಪ್ಯೂಟರ್ ಇದೆ. ಸೊ ಈ 3 ಬುಕ್ಸ್ ನ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಏನ್ ತಗೊಂಡಿದ್ದೆ ಅಂತ ಹೇಳಿದ್ರೆ, ಈ ತೋರ್ಸರ ಅಂತ ಬುಕ್ ಮ್ಯಾಂಡೇಟರಿ ಅಲ್ಲ, ಬಟ್ ಸ್ಟಿಲ್ ನನ್ಗೆ ಹೆಲ್ಪ್ ಆಗ್ಲಿ PYQ ಸಾಲ್ವ್ ಮಾಡಕ್ಕೆ ಅಂತ ಹೇಳಿ ಸಪ್ನ ಕಾಂಪಿಟೇಟಿವ್ ಸೀರೀಸ್ ಅವ್ರದ್ದು ಇದು ಒಂದು ಇಂಗ್ಲಿಷ್ದು ಜನರಲ್ ಇಂಗ್ಲಿಷ್. ಇದ್ರಲ್ಲೆಲ್ಲ PYQs ಇರುತ್ತೆ, ಯಾವ್ಯಾವ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಅದಿರುತ್ತೆ. PYQs previous year ಕ್ವೆಶ್ಚನ್ಸ್ ಇರುತ್ತೆ. ಅದೇ ತರನೇ ಸೇಮ್ ನಾನು ಕಂಪ್ಯೂಟರ್ ಇದಕ್ಕೂ ತಗೊಂಡಿದ್ದೀನಿ, ಅದೇ ತರನೇ ಸೇಮ್ ಮತ್ತೆ ಸಾಮಾನ್ಯ ಕನ್ನಡಕ್ಕೂ ತಗೊಂಡಿದ್ದೀನಿ. ಈ 3 ಬುಕ್ಸ್ ನ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇಫ್ ಯು ಹ್ಯಾವ್ PYQs ನಿಮ್ ಜೊತೆ ಇತ್ತು ಅಂದ್ರೆ ಇವು 3 ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇವು 3ರಲ್ಲೂ ಕ್ವೆಶನ್ಗೆ ಎಕ್ಸ್ಪ್ಲನೇಷನ್ಸ್ ಇರಲ್ಲ, ಜಸ್ಟ್ ಕ್ವೆಶನ್ಸ್, ಅದಕ್ಕೆ ಯಾವ್ದು ಆನ್ಸರ್ ಅಂತ ಮಾತ್ರ ಇರುತ್ತೆ. ನಿಮಗೆ ಬೇಸಿಕ್ಸ್ ಗೊತ್ತಿದ್ದು ನೀವು ಇದನ್ನ ತಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೀವು ಅದ್ಬಿಟ್ಟು ಬೇಸಿಕ್ಸ್ ಇಂದಾನೆ ಬರೀ ಇದನ್ನೇ ಓದ್ತೀನಿ ಅಂತ ಅಂದ್ರೆ ನನಗೇನದು ಹೆಲ್ಪ್ಫುಲ್ ಆಗಲ್ಲ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ತುಂಬಾ ಜನ ನನಗೆ ಕೇಳ್ತಾರೆ, ಇವಾಗ ಈ BAO ಅವ್ರಿಗೆ ಅಂತಾನೆ ಒಂದು ಬುಕ್ ಕೊಟ್ಬಿಡ್ತಾರೆ ಅಥವಾ PDO ಅಂತಾನೆ ಒಂದು ಬುಕ್ ಕೊಟ್ಬಿಡ್ತಾರೆ, ಅದನ್ನ ಓದ್ಬೋದಾ, ಅದೇ ಹೆಲ್ಪ್ಫುಲ್ ಅಂತ ಕೇಳ್ತಾರೆ. ನಿಮಗೆ ಬೇಸಿಕ್ಸ್ ಗೊತ್ತಿದೆ, ನೀವು ಅದನ್ನ ಒಂದು ರೆಫರೆನ್ಸ್ ಆಗಿ ಅಥವಾ ರಿವಿಷನ್ ಆಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಬಿ ಹೆಲ್ಪ್ಫುಲ್. ಅದ್ಬಿಟ್ಟು ನಿಮಗೆ ಬೇಸಿಕ್ಸ್ ಏನು ನಂದಾಗಲಿ ಗೊತ್ತಿಲ್ಲ, ಬರೀ ಬುಕ್ ಓದ್ತೀವಿ ಅಂದ್ರೆ ನಿಜವಾಗ್ಲೂ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗಲ್ಲ. ಇವಾಗ ಮುಂಚೆ ತರ
ಯಾವ್ದೋ ಒಂದು ಆಪ್ಷನ್ ಕೊಡ್ತಾರೆ, ಒಂದ್ ಟಿಕ್ ಆಗ್ಬಿಡ್ಬೋದು, ಇನ್ನೊಂದು ಆಗ್ಬಿಡ್ಬಹುದು, ಲಕ್ಕಲ್ ಆಗ್ಬಿಡ್ಬಹುದು. ಅವೆಲ್ಲ ಇವಾಗ ಸಿಗಿಲ್ಲ. ತುಂಬಾ ಅನಾಲಿಟಿಕಲ್ ಕ್ವಶನ್ಸ್ ಇರುತ್ತೆ, ಎಸ್ಪೆಷಲಿ ಕೆಇ ಅವ್ರದ್ದು. ನೀವು ತುಂಬಾ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಇರಲ್ಲ ಅಂತ ಅಲ್ಲ, ಬಟ್ ಕೆಲವೊಂದ್ಸಲ ನೀವು ಅನಾಲಿಸಿಸ್ ಮಾಡೋದಿರುತ್ತೆ, ಅನಾಲಿಸಿಸ್ ಮಾಡಿ ಆನ್ಸರ್ ಮಾಡ್ಬೇಕಾಗುತ್ತೆ. ಹಂಗಾಗಿ ನೀವು ಗಟ್ಟೋಡ್ಕೊಂಡು ಹೋದ್ರೆ ಕ್ಲಿಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಆ ಕಾಲ ಇಲ್ಲ ಇವಾಗ. ಯಾಕಂದ್ರೆ ಎಷ್ಟೋ ವರ್ಷಗಳು ಓದಿರೋದು ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಜಸ್ಟ್ ನಾನು ಟಿಕ್ ಮಾಡ್ಬಿಟ್ಟು ದೇವ್ರಿಗೆ ಬಿಟ್ಬಿಟ್ಟು ಪಾಸ್ ಮಾಡ್ಕೋತೀನಿ ಅಂದ್ರೆ ಅದು ಇಂಪಾಸಿಬಲ್. ನನ್ನ ನಾಲೆಡ್ಜ್ ಅಥವಾ ನನ್ನ ಅನಾಲಿಸಿಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಅದನ್ನು ಮೀರಿ ಇಲ್ಲ ನಾವು ಪಾಸ್ ಆಗಿರೋರು ಇದೀವಿ, ನಾವು ಟ್ರೈ ಮಾಡ್ತೀವಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಇದು ಪೇಪರ್ 2. ಪೇಪರ್ 2 ಅಲ್ಲೂ ಅಷ್ಟೇ. ನಾನು ಮುಂಚಿಂದನೂ ಕನ್ನಡ ಮೀಡಿಯಮ್ಮು, ನಾನು ಇಂಗ್ಲಿಷಲ್ಲಿ ಕಂಫರ್ಟಬಲ್ ಇಲ್ಲ, ಅಥವಾ ನಾನು ಮುಂಚಿಂದನೂ ಇಂಗ್ಲಿಷ್ ಮೀಡಿಯಮ್ಮು, ನಾನು ಕನ್ನಡದಲ್ಲಿ ಕಂಫರ್ಟಬಲ್ ಇಲ್ಲ. ನಾನು ಆರ್ಟ್ಸು, ನನಗೆ ಕಂಪ್ಯೂಟರ್ ಅಷ್ಟು ಗೊತ್ತಾಗಲ್ಲ. ನಾನು ಕಾಮರ್ಸ್, ನನ್ ಕಂಪ್ಯೂಟರ್ ಅಷ್ಟು ಗೊತ್ತಾಗಲ್ಲ. ನಾನು ಫುಲ್ ಬೇಸಿಕ್ ಸೈನ್ಸು, ನನ್ ಕಂಪ್ಯೂಟರ್ ಅಟೆಂಡ್ ಮಾಡಕ್ ಬರಲ್ಲ, ಕನ್ನಡ ಅಟೆಂಡ್ ಮಾಡಕ್ ಬರಲ್ಲ ಅಂತ ನಿಮ್ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಅದು ಇಲ್ಲಿ ವರ್ಕ್ ಆಗಲ್ಲ. ನಿಮ್ಗೆ ಕೆಲಸ ಬೇಕು ಅಂತ ಹೇಳಿದ್ರೆ ನೀವು ಇದನ್ನೆಲ್ಲದನ್ನು ಓದ್ಲೇಬೇಕು. ಅವರು ನೀವು ಯಾವ್ದ್ರಲ್ಲಿ ಕಂಫರ್ಟಬಲ್ ಇದೀರಾ ಅದ್ರಲ್ಲಿ ಎಕ್ಸಾಮ್ ಮಾಡಕ್ ಆಗಲ್ಲ. ಅವ್ರೇನ್ ಕೊಟ್ಟಿರ್ತಾರೆ ಅದ್ರಲ್ಲಿ ನೀವು ಕಂಫರ್ಟಬಲ್ ಆಗಿ ಎಕ್ಸಾಮ್ ತಗೋಬೇಕು. ಹಂಗಾಗಿ ನೀವು ಯಾವ್ದೇ ಮೀಡಿಯಂ ಆಗಿ, ಯಾವ್ದೇ ಸ್ಟ್ರೀಮ್ ಆಗಿ ಅವ್ರು ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನ ಓದ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಕೆಲಸ ಸಿಗುವಂತ ಚಾನ್ಸಸ್ ಇರುತ್ತೆ. ಅದ್ ಬಿಟ್ಬಿಟ್ಟು ನೀವು ಕಂಫರ್ಟಬಲ್ ಆಗಿರೋದು ನೀವು ಓದ್ಕೊಂಡು ಹೋದ್ರೆ ಸ್ವಲ್ಪ ನೀವು ಡೇಂಜರ್ ಝೋನ್ ಅಲ್ಲಿ ಬರ್ತೀರಾ. ಇದು ಪೇಪರ್ 2 ರಿಲೇಟೆಡ್. ಇದ್ರ ರಿಲೇಟೆಡ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದನ್ನ ಕವರ್ ಮಾಡ್ತಾ ಹೋಗ್ತೀನಿ. ಮತ್ತೆ ಪೇಪರ್ 1 ಬಂದ್ರೆ ಸಾಮಾನ್ಯ ಜ್ಞಾನ. ಅದರಲ್ಲಿ ಫಸ್ಟ್ ಒನ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದ್ರೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ನನ್ಗನ್ಸೋ ಮಟ್ಟಿಗೆ ಜಾನ್ 2026 ಇಂದ ಕವರ್ ಮಾಡ್ಕೊಂಡ್ರೆ ಸಾಕು. ಕೆಲವೊಂದು ಕ್ವಶನ್ಸ್ 2 years ಬ್ಯಾಕ್ ಇರುತ್ತೆ, 2 years ಬ್ಯಾಕ್ ಇರುತ್ತೆ. ಅನ್ನಂತ ಒಂದು ಕ್ವಶನ್ಗೋಸ್ಕರ ನಾವು 1 ವರ್ಷದ ಕರೆಂಟ್ ಅಫೇರ್ಸ್ ಓದೋಂಥದ್ದು ಅದು ಇದಕ್ಕೆ ನಮ್ಮ ಎಫರ್ಟಿಗೆ ಮತ್ತೆ ಅದರಿಂದ ಸಿಗುವಂತ ಔಟ್ಪುಟ್ಗೆ ಈಕ್ವಲ್ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಅದಕ್ಕೆ ನಾನು ಕರೆಂಟ್ ಅಫೇರ್ಸ್ಗೆ ಏನ್ ಓದ್ತಿದ್ದೆ ಅಂತ ಹೇಳಿದ್ರೆ ಸ್ಪರ್ಧಾ ವಿಜೇತ ಬರುತ್ತೆ ಮಂತ್ಲಿ ಮ್ಯಾಗಝೀನ್. ನಾನು ಸ್ಪರ್ಧಾ ವಿಜೇತ ಓದ್ತಿದ್ದೆ. ಬಟ್ ಸ್ಪರ್ಧಾ ವಿಜೇತ ಓದಕ್ಕೂ ಮುಂಚೆ ಪ್ರಜಾವಾಣಿ ಪೇಪರ್ ಓದ್ಕೋತೀನಿ ಎವ್ರಿ ಡೇ. ಯಾವ ತರ ಓದ್ಕೋತೀನಿ ಅಂತ ಹೇಳಿದ್ರೆ ಕೆಲವೊಂದು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ್ದು ಇಂಪಾರ್ಟೆಂಟ್ ಅದ್ರ ಪೇಪರ್ ಕಟಿಂಗ್ಸ್ ನ ಹಾಕಿರ್ತಾರೆ, ಅದನ್ನ ಓದ್ಕೋತೀನಿ. ಅದನ್ನ ಬಿಟ್ಟು ಬೆಳಗ್ಗೆ ಮತ್ತೆ ಸಂಜೆ ನಾನು ನ್ಯೂಸ್ ನೋಡ್ತೀನಿ. 10 to 15 minutes ನ್ಯೂಸ್ ಅದೇನು ಓವರ್ ಆಲ್ ಹೇಳ್ತಾರೆ ಅದ್ ನೋಡ್ತೀನಿ. ನಾನ್ ನೋಡೋಂಥದ್ರಲ್ಲಿ ಮಾರ್ನಿಂಗು ಅಂದ್ರೆ ಆಫ್ಟರ್ನೂನು ಇದು ವರ್ಲ್ಡ್ ಅಲ್ಲಿ ನಡೆಯುತ್ತೆ ಇಂಟರ್ನ್ಯಾಷನಲ್ ನ್ಯೂಸ್ ಹೇಳ್ತಾರೆ. ಸಂಜೆ ಒಂದು 9 ಹಂಗೂ ನನಗೆ ಕರ್ನಾಟಕ ಅಥವಾ ಇಂಡಿಯಾ ರಿಲೇಟೆಡ್ ಏನಿರುತ್ತೆ ಅದನ್ನ ಹೇಳ್ತಾರೆ. ಅದೆಲ್ಲ ನಾನು ಎವ್ರಿ ಡೇ ನೋಡ್ಕೋತೀನಿ. ಹಂಗಾಗಿ ನನಗೆ ಮಂತ್ ಎಂಡ್ ಅಲ್ಲಿ ನಾರ್ಮಲಿ 10th ಅಥವಾ 12th ಮೇಲೆ ಸ್ಪರ್ಧಾ ವಿಜೇತ ಸಿಗುತ್ತೆ ಆ ಮಂತ್ದು. ಸೊ ಅದನ್ನ ತಗೋಬೇಕಾದ್ರೆ ನನ್ಗೆ ಅದನ್ನ ಓದ್ಬೇಕಾದ್ರೆ ನನ್ಗೇನು ಲೈಕ್ ಇದೇನು ಹೊಸ ವಿಷಯ ಅಂತ ನನ್ಗೆ ಅನ್ಸಲ್ಲ. ಎಲ್ಲೋ ಕೇಳಿದೀನಿ, ಎಲ್ಲೋ ಓದಿದೀನಿ ಅಂತ ಅನ್ಸುತ್ತೆ. ಬಟ್ ನೀವು ಹೊಸದಾಗಿ ಏನೂ ಇಲ್ಲದೆ ಫಸ್ಟ್ ಟೈಮ್ ಸ್ಪರ್ಧಾ ವಿಜೇತನ ತಕೊಂಡ್ರೆ, ಸ್ಪರ್ಧಾ ವಿಜೇತ ಅಂತ ಅಲ್ಲ, ನೀವು ಯಾವುದೇ ಮ್ಯಾಗಝಿನ್ ತಗೊಂಡ್ರು ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಗೆ ಅರ್ಥ ಆಗಲ್ಲ. ಆ ತರ ಆದಾಗ ನೀವು ತಲೆ ಕೆಡಿಸ್ಕೋಬೇಡಿ. ಓದ್ತಾ ನಾಲೆಜ್ ಬರ್ತಿದಂಗೂ ಅರ್ಥ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ಕೊಡಿ. ಇದು ಒಂದು. ಅದನ್ನ ಬಿಟ್ರೆ ಅಮರೇಶ್ ಪೋತ್ನಾಳ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನೆಲ್ ಇದೆ. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಎವ್ರಿ ಮಂತ್ ಇದು ಒಂದು 10 to 12 ಇದೇ ತರ ಪಾರ್ಟ್ ತರ ಮಾಡ್ತಾರೆ ಕರೆಂಟ್ ಅಫೇರ್ಸ್. ಬಟ್ ಇದು ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಈಗ ವರ್ಕಿಂಗ್ ಆದ್ರೆ ಓಕೆ, ಬಟ್ ಓದ್ತಿರೋ ಆದ್ರೆ ಅವ್ರಿಗೆ ಅಫೋರ್ಡಬಲ್ ಮಾಡಕ್ಕಾಗಲ್ಲ. ಇನ್ ಕೇಸ್ ಯು ಕ್ಯಾನ್ ಅಫೋರ್ಡ್ ಅಂತ ಹೇಳಿದ್ರೆ ಅದನ್ನ ಬೈ ಮಾಡ್ಕೊಳ್ಳಿ, ಅದು ವೆರಿ ವೆರಿ ಹೆಲ್ಪ್ಫುಲ್. ಇಲ್ಲ ನಂಗೆ ಆಗಲ್ಲ ಅಂತ ಹೇಳಿದ್ರೆ ಇದನ್ನ ಗೂಗಲ್ ಸ್ಪರ್ಧಾ ವಿಜೇತ ಫಾರ್ ಕರೆಂಟ್ ಅಫೇರ್ಸ್. ಅದನ್ನ ಬಿಟ್ರೆ ಕರೆಂಟ್ ಅಫೇರ್ಸ್ ಇಷ್ಟು ಸಾಕಾಗುತ್ತೆ. ಈಗ ಒಂದು 30 to 40 ಕ್ವಶನ್ಸ್ ಕೊಡ್ತಾರೆ ಕರೆಂಟ್ ಅಫೇರ್ಸ್. ಕೆಲವೊಂದ್ಸಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತ ಬೇಸಿಕ್ ಕ್ವಶನ್ಸ್ ಕೇಳ್ಬಿಡ್ತಾರೆ. ಇವಾಗ ಸಪೋಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ಗೆ ಯಾವುದೋ ಒಂದು ಕಂಟ್ರಿಯಿಂದ ಅವ್ರಿಗೆ ಒಂದು ಅವಾರ್ಡ್ ಕೊಟ್ರು ಅಂತ ಹೇಳಿದ್ರೆ ಆ ಕಂಟ್ರಿ ಕರೆನ್ಸಿ ಕೇಳೋಂಥದ್ದು ಅಥವಾ ಆ ಕಂಟ್ರಿದು ಒಂದು ಕ್ಯಾಪಿಟಲ್ ಸಿಟಿ ಕೇಳೋಂಥದ್ದು, ಈ ತರ ಕನೆಕ್ಟ್ ಮಾಡುವಂತ ಕೇಳೋ ಚಾನ್ಸಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಬಂದಾಗ. ಹಂಗಾಗಿ ಕರೆಂಟ್ ಅಫೇರ್ಸ್ ಬಂದಾಗ ಅದ್ ಏನ್ ಆಕ್ಚುಯಲ್ ಮ್ಯಾಟ್ರ್ ಇದೆ ಅದಕ್ಕೂ ಜಾಸ್ತಿ ಅದು ಹಿಸ್ಟ್ರಿನೂ ನೀವು ತಿಳ್ಕೊಬೇಕಾಗಿರುತ್ತೆ. ಅವಾಗ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಕರೆಂಟ್ ಅಫೇರ್ಸ್ ಓದೋದ್ರಿಂದ. ಅದನ್ನ ಬಿಟ್ಟರೆ ದೈನಂದಿನ ಗ್ರಹಿಕೆ ವಿಷಯಗಳು ಐ ಥಿಂಕ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬರ್ಬೋದು ಅನ್ಕೋತೀನಿ. ಮೆಂಟಲ್ ಅಬಿಲಿಟಿ ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಬರುತ್ತಲ್ಲ ನಂಬರ್ಸ್, ರೈಲ್ಸ್ ಪ್ರಾಬ್ಲಮ್ಸ್, ಬೋಟ್ ಸ್ಟ್ರೀಮ್ಸ್ ಆ ತರ ಏನು ಇರುತ್ತೆ ಅದು. ನಾನು ಅದನ್ನ ಲೈಕ್ ಹಿಂಗೆ ಓದ್ಬೇಕು ಹಂಗೆ ಓದ್ಬೇಕು ಅಂತ ನನ್ಗೆ ಹೇಳಕ್ ಬರಲ್ಲ. ಇದೇ ಬುಕ್ಕು ಆ ತರ ನಾನು ಹೇಳಲ್ಲ.
ಯಾಕೆ ಅಂತ ಹೇಳಿದ್ರೆ ನಾನು ಇದೇ ಬುಕ್ ಅಂತ ಓದಿಲ್ಲ. ನಾನು ಕ್ವಶನ್ಸ್ ಬಂದಾಗ ಒಂದ್ ಸ್ವಲ್ಪ ಬೇಸಿಕ್ಸ್ ನೋಡ್ಕೊಂಡು ರಿವಿಷನ್ ಮಾಡ್ಕೊಂಡಿರ್ತೀನಿ. ಅದನ್ನ ಬಿಟ್ಟು ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಇಂಡಿಯನ್ ಪಾಲಿಟಿ. ನಾನು ಪಾಲಿಟಿಗೆ ಈ ಬುಕ್ ನ ಓದಿದ್ದೀನಿ, ಇಂಡಿಯನ್ ಪಾಲಿಟಿ ಬೈ ಎಂ ಲಕ್ಷ್ಮೀಕಾಂತ್. ಈ ಬುಕ್ ನಾನು ಕಂಪ್ಲೀಟ್ ಓದಿದ್ದೀನಿ. ಬಟ್ ಕಂಪ್ಲೀಟ್ ಓದಿದ್ದೀನಿ ದೊಡ್ಡ ವಿಷಯ ಅಲ್ಲ, ಬಿಕಾಸ್ ನಾನು ಬೇಸಿಕ್ಸ್ ಆಲ್ರೆಡಿ ನಾನು ಒಂದು 1-2 ಮಂತ್ಸ್ ಕ್ಲಾಸ್ ಕೇಳಿದ್ರಿಂದ ನನಗದು ನಾನು ಓದಿ ಅನ್ನೋಕ್ಕಿಂತ ಅದು ಓದಿಸ್ಕೊತಾ ಹೋಯ್ತು. ಒಂದ್ಸಲ ಇಟ್ಕೊಬಿಟ್ರೆ ಅದು ಹೋಗ್ತಾ ಹೋಗುತ್ತೆ. ಬಟ್ ನಾನು ಎಲ್ಲಾ ಎಕ್ಸಾಮ್ ಅಲ್ಲಿ ಇದೇ ಬುಕ್ ನ ರಿವಿಷನ್ ಮಾಡಲ್ಲ. ನಾನು ಒಂದ್ ಸ್ವಲ್ಪ ಕ್ಲಾಸ್ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಮಾತ್ರ ನಾನು ಓದ್ತೀನಿ. ಪಾಲಿಟಿ ಬಂತು ಆಸ್ ಎ ಸಬ್ಜೆಕ್ಟ್ ಅಂತ ಅಂದಾಗ. ಅದನ್ನ ಬಿಟ್ಟು ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳಿದ್ರೆ ಇಂಡಿಯನ್ ಹಿಸ್ಟ್ರಿ ರೆಫರೆನ್ಸ್ ಟು ಕರ್ನಾಟಕ ಅಂತ. ಇದು ಆಕ್ಚುಲಿ PUC ಕ್ಲಾಸ್ 12 ಬುಕ್, ಇಂಡಿಯನ್ ಹಿಸ್ಟ್ರಿ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ಇದು ಸೆಕೆಂಡ್ PUC ಕರ್ನಾಟಕ ಅವ್ರದ್ದು ಬುಕ್. ಇದನ್ನ ನಾನು ಓದಿದ್ದೀನಿ, ಬಟ್ ನನಗೆ ಅಷ್ಟು ತರೋ ಇಲ್ಲ ನಾನು ಇದರಲ್ಲಿ. ನಾವು ಆಕ್ಚುಲಿ UPSC ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ದು ಹಿಸ್ಟ್ರಿನ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ. ಮಾಡರ್ನ್ ಹಿಸ್ಟ್ರಿಗೆ ನಾನು ನೋಟ್ಸ್ ಪ್ಲಸ್ ಸ್ಪೆಕ್ಟ್ರಮ್ ಬುಕ್ ನ ಓದ್ಕೊಂಡಿದ್ದೆ. ಏನ್ಷಿಯಂಟ್ ಮತ್ತೆ ಮಿಡಿವಲ್ ಹಿಸ್ಟ್ರಿಗೆ ನಾನು ನಮ್ಮ ಕ್ಲಾಸ್ ನೋಟ್ಸ್ ನ ರೆಫರ್ ಮಾಡಿದ್ದೆ. ಅದನ್ನ ಬಿಟ್ಟು ಕರ್ನಾಟಕ ರಿಲೇಟೆಡ್ ಓದ್ಬೇಕು ಅಂತ ಹೇಳಿದ್ರೆ ನಾನು ತಂದಿಟ್ಕೊಂಡಿಲ್ಲ. ನಮ್ಗೆ ಒಂದು PDF ಕಳಿಸಿದ್ರು ನಮ್ಮ ಕ್ಲಾಸಿಂದ ಇಲ್ಲ ಇದರಲ್ಲಿ. ಆ PDF ನಾನು ಪ್ರಿಂಟ್ ತಕೊಂಡು ಓದ್ತಾ ಇದೀನಿ. ನನ್ಗಷ್ಟು ಸಾಕು ಅಂತ ನನ್ಗೆ ಅನ್ನಿಸ್ತು, ಓದ್ತಿದ್ದೀನಿ. ಮತ್ತೆ ನಾನು ಕರ್ನಾಟಕ ಹಿಸ್ಟ್ರಿ ಕ್ವೆಶ್ಚನ್ಸ್ ಬಂದಾಗ ನಂಗಷ್ಟು ಹೋಲ್ಡ್ ಇಲ್ಲ. ಒಂದು ಕ್ವೆಶನ್ಸ್ ಡಿಪೆಂಡ್ಸ್, ನನಗೆ ತುಂಬಾ ಟಫ್ ಆಯ್ತು ಅಂದ್ರೆ ನಾನು ಎಲ್ಲಾ ಕ್ವೆಶನ್ಸ್ ಬಿಟ್ಬಿಡ್ತೀನಿ. ಇಲ್ಲ ನಾನು ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ರೆ 1 ಅಥವಾ 2 ಅಥವಾ ಬಿಡ್ತೀನಿ ನಾನು ಕ್ವೆಶನ್ಸ್ ನ. 1 ಅಥವಾ 2 ಗೆಸ್ ಮೇಲೆ ಹಾಕ್ತೀನಿ. ನಂಗೆ ನಂಬರ್ ಆಫ್ ಕ್ವೆಶನ್ಸ್ ಅಟೆಂಡೆಡ್ ವೆರಿ ಲೆಸ್ ಅಂತ ಅನ್ಸಿದ್ರೆ ಮಾತ್ರ ಅಲ್ಲಿ ಗೋ ವಿತ್ ಕರ್ನಾಟಕ ಹಿಸ್ಟ್ರಿ ಕ್ವೆಶನ್ಸ್. ಅದರಲ್ಲಿ ಜಸ್ಟ್ ಲೆಫ್ಟ್ ಬಿಕಾಸ್ ಹಿಸ್ಟ್ರಿ ಅಂದ್ರೆ ಟೂ ಮಚ್ ಬರುತ್ತೆ. ಅದನ್ನೆಲ್ಲ ನಾನು 1 ಕ್ವೆಶನ್ಗೋಸ್ಕರ ಅಥವಾ 2 ಕ್ವೆಶನ್ಗೋಸ್ಕರ ನಾನು ಓದ್ಕೊಳಕ್ ಆಗಲ್ಲ. ಬಿಕಾಸ್ ರೇಷಿಯೋ ಮತ್ತೆ ಪ್ರಪೋರ್ಷನಾಲಿಟಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾನು ಹಾಕೋ ಎಫರ್ಟ್ ಬರೋ ಕ್ವೆಶನ್ಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ನಾನು ಅದನ್ನ ಜಾಸ್ತಿ ಮಾಡಲ್ಲ. ಅದಕ್ಕೆ ನಾನು ನಿಮಗೆ ಸಜೆಷನ್ ಕೊಡಲ್ಲ. ಕರ್ನಾಟಕ ಹಿಸ್ಟ್ರಿ ಬಂತು ಅಂತ ಹೇಳಿದ್ರೆ ಅದನ್ನ ಬಿಟ್ಟರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು. ಇದರಲ್ಲಿ ನೀವು ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಜಿಯೋಗ್ರಫಿ ಎರಡನ್ನೇ ಕವರ್ ಮಾಡಬೇಕು. ಎಗೈನ್ ಮತ್ತೆ ನಾನು ಇಂಡಿಯನ್ ಹಿಸ್ಟ್ರಿಗೆ ನನ್ನ ಕ್ಲಾಸ್ ನೋಟ್ಸ್ ನ ರೆಫರ್ ಮಾಡಿದ್ದೆ. ಕರ್ನಾಟಕ ಇಂಡಿಯನ್ ಜಿಯೋಗ್ರಫಿಗೆ ಕ್ಲಾಸ್ ನೋಟ್ಸ್, ಕರ್ನಾಟಕ ಜಿಯೋಗ್ರಫಿಗೆ PDF ನಮ್ಮ ಕ್ಲಾಸ್ ನಮ್ದು ಇನ್ಸ್ಟಿಟ್ಯೂಷನ್ ಅವ್ರಿಗೆ ಬುಕ್ಸ್ ಕೊಟ್ಟಿದ್ರು, ಅದನ್ನ ರೆಫರ್ ಮಾಡಿದ್ದೆ. ಬಟ್ ನಿಮಗೆ ಇನ್ನೂ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳಿದ್ರೆ ಸಾಧನಾ ಅಕಾಡೆಮಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತೆ ಭಾರತದ ಭೂಗೋಳಶಾಸ್ತ್ರ ಅಂತ ಒಂದು 9 to 12 hours 9 to 11 9 hours 11 hours ಕ್ಲಾಸ್ ಇದೆ. ನೀವು 2x ಅಲ್ಲಿ ನೋಡಬಹುದು. ಅದನ್ನ ನೋಡ್ಕೊಳ್ಳಿ. ಮೊದಲನೇ ಸಲ ಹಾಗೆ ನೋಡಿ, 2ನೇ ಸಲ ನೋಟ್ಸ್ ಮಾಡ್ಕೊಳ್ಳಿ, 3ನೇ ಸಲ ನೋಟ್ಸ್ ಕ್ಲಾಸ್ ಎರಡನ್ನೂ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಅದೇನ್ ಡ್ಯೂರೇಷನ್ ಇದೆ ಆ ಡ್ಯೂರೇಷನ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಬರುತ್ತೆ. ತುಂಬಾ ಚೆನ್ನಾಗಿ ಬೇಸಿಕ್ಸ್ ಹೇಳಿದ್ದಾರೆ. ನಿಮ್ಗೆ ಅರ್ಥ ಆಗ್ಬೇಕು ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ 2 ಗುಡ್ ವಿಡಿಯೋಸ್. ಬಟ್ ನೋಟ್ಸ್ ಮಾಡ್ಕೋಬೇಕು. ಬರೀ ನೀವು ಓದಿದೆ ನಾನು ಕೇಳ್ಕೊಂಡೆ ಅಂದ್ರೆ ಅದು ಹೆಲ್ಪ್ಫುಲ್ ಅಲ್ಲ, ನೀವು ನೋಟ್ಸ್ ಮಾಡ್ಕೋಬೇಕು. ಅದನ್ನ ಬಿಟ್ರೆ ನಾನು ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತೀನಿ ನೋಡಿ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ 3 ಏನಿದೆ, ಈ 3ಕ್ಕೂ ಇದೇ ಬುಕ್ ಅಂತ ಇಲ್ಲ. ನಾನು ಓದಿಲ್ಲ, ಇಲ್ಲ ಅಂತ ಹೇಳಕ್ ಬರಲ್ಲ, ನಾನು ಓದಿಲ್ಲ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಪರ್ಧಾ ವಿಜೇತರು ಮಧ್ಯ ಈಗ ಸ್ಪೆಷಲ್ ಎಡಿಷನ್ಸ್ ಕೊಡ್ತಾರೆ. VVO ಸ್ಪೆಷಲ್, PDO ಸ್ಪೆಷಲ್, ಈ ತರ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಏನಾಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದನ್ನ ಓದ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇದೇನಿದೆ ಆ ಟಾಪಿಕ್ ನಮ್ಗೆ ಯೂಟ್ಯೂಬಲ್ ಆಗ್ತಿದೆ. ಐದರ ಅಮರೇಶ್ ಸರ್ ಕ್ಲಾಸಸ್ ಅಲ್ಲಿ ಇರುತ್ತೆ, ಅಮರೇಶ್ ಪೋರ್ಟ್ನಲ್ಲೋದು. ಇಲ್ಲ ಅಂದ್ರೆ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಕ್ಲಾಸಸ್ ಅಲ್ಲಿ ಇರುತ್ತೆ. ಅಂದ್ರೆ ಸಾಧನಾ ಅಕಾಡೆಮಿ ಬೇರೆ ಯಾರಾದ್ರೂ ಸರಿ ಮಾಡಿರ್ತಾರೆ, ಅದನ್ನ ನೀವು ನೋಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ಇದಿಷ್ಟು ಸಾಮಾನ್ಯ ಜ್ಞಾನ ಪೇಪರ್ 1ಗೆ ರಿಲೇಟೆಡ್ ಆಗಿರುವಂತ ಸಿಲೆಬಸ್ ಅವ್ರು ಕೊಟ್ಟಿರೋದು. ಆಕ್ಚುಲಿ ಎಕಾನಮಿನೂ ಬರುತ್ತೆ, ಬಟ್ ಇವ್ರು ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಎಕಾನಮಿ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಬರುತ್ತೆ, ಸೈನ್ಸ್ ರಿಲೇಟೆಡ್ ಬರುತ್ತೆ. ನಿಮಗೆ ನಾನು ಅದಕ್ಕೆ ಹೇಳಿದ್ದು, ನೀವು ಜನರಲ್ ನಾಲೆಡ್ಜ್ ನಾನು 100 ಕ್ವಶನ್ ಪ್ರಿಪೇರ್ ಆಗಿರ್ತೀನಿ ಅಂತ ಹೇಳಕ್ ಬರಲ್ಲ ಅಂತ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು. ಇದು ಪೇಪರ್ 1 ರಿಲೇಟೆಡ್. ಸೊ ನೀವು ಇದಿಷ್ಟು ಓದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ
KE ಅವರು ಗ್ರೂಪ್ ಸಿ ಯಾವುದೇ ಜಾಬಿಗೆ ಕಂಡಕ್ಟ್ ಮಾಡಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ನ ನೀವು ನೋಡ್ಕೋಬೇಕು, ಸಾಲ್ವ್ ಮಾಡ್ಕೋಬೇಕು. ಅದಾದ್ಮೇಲೆ ಮಾಡೆಲ್ ಪೇಪರ್ಸ್ ಅಥವಾ ಟೆಸ್ಟ್ ಸೀರೀಸ್ ಅಂತ ಬರುತ್ತೆ. ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡಬೇಕು ಅಂದ್ರೆ, ನೀವು ಎಕ್ಸಾಮ್ ಎನ್ವಿರಾನ್ಮೆಂಟ್ ಅಲ್ಲೇ ಇದೀನಿ ಅಂತ 2 ಅವರ್ ಟೈಮಿಂಗ್ಸ್ ಇಟ್ಕೊಂಡು ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಸಿನಾಪ್ಸಿಸ್ ಕೊಡ್ತಾರೆ. ನೀವು ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಿರ್ತಾರಲ್ಲ, ಅವರು ಸಿನಾಪ್ಸಿಸ್ ಕೊಡ್ತಾರೆ. ಆ ಸಿನಾಪ್ಸಿಸ್ನ ನೀವು ನೋಡಿ, ನೀವು ಯಾವ ಟೋಟಲಿ ನೀವು ಈ ಎಕ್ಸಾಮ್ ಈ ಕ್ವಶನ್ಸ್ ಇದು ಆಪ್ಷನ್ ಅಂತ ಹಾಕಿದ್ರಿ, ಅಲ್ಲಿ ಅವ್ರು ಯಾವ ಥರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಕಂಪೇರ್ ಮಾಡ್ಕೋತಾ ಹೋದಂಗೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ತಪ್ಪು ಆಗ್ತಾ ಇದ್ದೀರಾ, ನೀವು ಅನಲೈಸ್ ಮಾಡಿರುವಂತ ವೇ ಯಾವುದು, ಸರಿ ಮಾಡಿದ್ರೆ ವೆಲ್ ಅಂಡ್ ಗುಡ್, ತಪ್ಪು ಮಾಡಿದ್ರೆ ನೀವು ಅನಲೈಸ್ ಮಾಡಬೇಕು. ಅವ್ರು ಕೊಟ್ಟಿರೋದಕ್ಕೆ ಏನು ವ್ಯತ್ಯಾಸ ಇದೆ, ನೀವು ಯಾವ ಥರ ಅನಲೈಸ್ ಮಾಡಬೇಕು ಅಂತ ತಿಳ್ಕೊತಾ ಹೋಗ್ತಾರೆ. ಸೊ ಇದಿಷ್ಟು ನಾನು ಮಾಡಿರುವಂಥದ್ದನ್ನು ನಿಮ್ಗೆ ಹೇಳಿರೋ ಅಂಥದ್ದು. ಕೆಲವೊಬ್ರು ನಿಮಗೂ ಕೂಡ ಇದೇ ಮೆಥಡ್ ಯೂಸ್ಫುಲ್ ಆಗ್ಬೋದು, ಅಥವಾ ನೀವು ಬೇರೆ ಮೆಥಡ್ ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡ್ಬೋದು. ಆದರೆ ನಾನೇನು ಮಾಡಿದ್ದೀನಿ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಇದನ್ನೇ ಮಾಡಿ ಅಂತ ನಿಮಗೆ ಸಜೆಷನ್ ಕೊಡ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಇಷ್ಟೇ. ಬೇರೆ ನಿಮಗೆ ಇರೋ ರಿಲೇಟೆಡ್ ಬೇರೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ, ಇನ್ನೊಂದರಲ್ಲಿ ನಾನು ನೆಕ್ಸ್ಟ್ ಬ್ಲಾಗ್ ಮಾಡಿದಾಗ ಲಾಸ್ಟ್ ಎಕ್ಸಾಮಿಗೆ ಏನೇನೋ ಹೋಗ್ಬೇಕು ಅಂತ ಸಬ್ಜೆಕ್ಟ್ ಹೇಳ್ತೀನಿ ಬ್ಲಾಗಲ್ಲಿ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಈ ಸಿಲೆಬಸ್ನ ಡಿಕೋಡ್ ಮಾಡಿ ನಾನೇನು ಓದಿದ್ದೀನಿ ಮತ್ತು ನಾನು ಯಾವ ಥರ ಎಕ್ಸಾಮ್ನ ಅಪ್ರೋಚ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಏನೇ ಡೌಟ್ ಇದ್ರೆ ನನಗೆ ತಿಳಿಸ್ಕೊಡಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಉಪಯೋಗ ಇರುವಂಥವ್ರಿಗೆ ದಯವಿಟ್ಟು ಇದು ವಿಡಿಯೋನ ಕಳಿಸ್ಕೊಡಿ. ಥ್ಯಾಂಕ್ ಯು.